ಸರ್ ಕಾಂಗ್ರೆಸ್ಸೇ ಬರೋ ಸರ್. ಹೌದು ಸರ್, ಎಲ್ಲ ಅನುಕೂಲ ಮಾಡ್ತವ್ರೆ. ಕಾಂಗ್ರೆಸ್ ಬರ್ತದೆ ಅಂತ ನನಗೆ ಗ್ಯಾರಂಟಿ ಸರ್. ಬೇಡ ಸರ್, ನನಗೆ ಬಡವ್ರ ಪಕ್ಷ ಕಾಂಗ್ರೆಸ್ ಅನ್ನೋದು ನನಗೆ ಗೊತ್ತು ಸರ್. ಒಳ್ಳೆ ಕೆಲಸ ಮಾಡ್ತಾವ್ರೆ ಸರ್. ಕಾಂಗ್ರೆಸ್ ಬರಲಿ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ದೀವಿ ಸರ್. ಗ್ರಾಮಾಂತರದಲ್ಲಿ ಕಾಂಗ್ರೆಸ್ಸೇ ಸರ್ ಬರೋದು. ಇಲ್ಲೇ ಕಾಂಗ್ರೆಸ್ ಸರ್, ಅದು ಪರ್ಫೆಕ್ಟು ಸರ್. ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ಸೇ ಪರ್ಫೆಕ್ಟು ಸರ್. ಹೌದು ಸರ್, ನನಗೆ ನಂಬಿಕೆ ಐತೆ. ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ಸು ಬರ್ತದೆ ಅನ್ನೋದು ನಂಬಿಕೆ ಅದು ಸರ್. ಇಲ್ಲ ಸರ್, ಇಲ್ಲಿ ಡಿ ಕೆ ಸುರೇಶೇ ಇಲ್ಲಿ ಬರೋದು ಸರ್. ನನ್ಗೆ ನಂಬಿಕೆ ಐತೆ. ಹೌದು, ಮಾಡೋದು ಸರ್, ಮಾಡವ್ರೆ ಸರ್. ಈ ಸಾರಿನೂ ಡಿ ಕೆ ಸುರೇಶೇ ಇಲ್ಲಿ ಬರೋದು ಸರ್. ಕೇಂದ್ರದಲ್ಲಿ ನಾವು ಹೇಳೋಕ್ಕಾಗಲ್ಲ. ಇಲ್ಲಿ ನಮ್ಮ ಇದರಲ್ಲಿ ಡಿ ಕೆ ಸುರೇಶ್ ಅವರು ಇಲ್ಲಿ ಬರ್ತಾರೆ ಸರ್, ನಮ್ಮ ಇದರಲ್ಲಿ. ಒಳ್ಳೇದು ಮಾಡ್ತಾವನೆ. ಕಾಂಗ್ರೆಸ್ ಬಂದರೆ ಒಳ್ಳೇದೇ. ಹಾಂ ಹಾಂ ಬೇಡ ಅಂದ್ರೆ ಅವ್ರು ಏನು ಮಾಡವ್ರೆ? ಯಾವುದು ಮಾಡಿಲ್ಲ. ಹಾಂ ಕಾಂಗ್ರೆಸ್ ಬಂದಿದ್ಕ ಏನೋ ಬಡವ್ರಕ ಬಗ್ಗರ್ಕ ಏನೋ ಇದು ಸಹಾಯ ಮಾಡ್ತಾವ್ರೆ. ಹಾಂ ಹಾಂ ಬರಬೇಕು, ಅವರೇ ಬರಬೇಕು. ಅಣ್ಣ, ಆನೇಕಲ್ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರೇ ಬರ್ತಾರೆ. ಯಾಕಂದರೆ 2 ಸರಿನೂ ಬಂದಿದ್ದಾರೆ. ಈ ಸಲಿನೂ ಒಳ್ಳೆ ಕೆಲಸಗಳು ಮಾಡಿ ಅವರ ಪರವಾಗಿ, ನಮ್ಮ ಆನೇಕಲ್ ಕಾಂಗ್ರೆಸ್ ಪರವಾಗಿ ಎಲ್ಲ ಕೆಲಸಗಳು ಲೋಕಸಭೆ ಇದರಲ್ಲಿ ಪಂಚಾಯತಿನಲ್ಲಿ ಎಲ್ಲ ಕೆಲಸಗಳು ನಡೀತೈತೆ. ಈ ಸಲಿನೂ ಅವರೇ ಬರ್ತಾರೆ ಅಂತ ನಮ್ಮ ಒಂದು ಅಭಿಪ್ರಾಯ ಇದೆ. ಅವ್ರ ಕೆಲವರೊಬ್ಬರು ಡಾಕ್ಟ್ರನ್ನ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಸ್ವಲ್ಪ ಇದು ಚಾನ್ಸ್ ಕೊಡ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದ್ರ ಪರವಾಗಿ ನಮಗೂ ಕಾದು ನೋಡ್ಬೇಕು ಎಲೆಕ್ಷನಲ್ಲಿ ಜನ ಏನು ಮಾಡ್ತಾರ ಅಂತ. ಇದು ಪಂಚಾಯತಿನಲ್ಲಿ ಸ್ವಲ್ಪ ಮಾಡಿದ್ದಾರೆ. ಆನೇಕಲ್ಲಲ್ಲಿ ಬಸ್ ಸ್ಟ್ಯಾಂಡ್ಗಳು ಅಲ್ಲಿ ಇಲ್ಲಿ ಮಾಡಿದ್ದಾರೆ ನಮ್ಮ ಆನೇಕಲ್ ಕ್ಷೇತ್ರದಲ್ಲಿ. ಇದು ಇನ್ನು ಮುಂದೆ ಬಂದರೆ ಇನ್ನೂ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಇದೆ. ಸೆಂಟ್ರಲಲ್ಲಿ ನಾವು ನೋಡಬೇಕಾದ್ರೆ ಯಾಕಂದ್ರೆ 28 ಇವರೇ ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು. ಅದು ಹೆಂಗೆ ಗೆಲ್ತಾರೋ ಗೊತ್ತಿಲ್ಲ. ಬಟ್ ಒಂದು 25 ಆದ್ರೂ ಕಾಂಗ್ರೆಸ್ ಗೆದ್ಕೊಳ್ತಾರೆ ಅಂತ ನಮ್ಮ ಅಭಿಪ್ರಾಯ ಐತೆ. ರಾಹುಲ್ ಗಾಂಧಿ ಅವರು ಬಂದರೆ ಇನ್ನು ಇದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ರಾಹುಲ್ ಗಾಂಧಿಗೂ ಸ್ವಲ್ಪ ಚಾನ್ಸ್ ಕೊಟ್ಟರೆ ಮುಂದೆ ನೋಡಬೇಕು ಏನು ಮಾಡ್ತಾರೆ ಅಂತ. ಅವ್ರಿಗೂ ಒಂದು, ಯಾಕಂದರೆ 2 ವರ್ಷ ಮೋದಿಯವರು ಆಳಿದ್ದಾರೆ. ಅದು ಒಂದು 5 ವರ್ಷ ಇವ್ರಿಗೆ ಕೊಟ್ಟರೆ ಮುಂದೆ ಆಡಳಿತ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ಅಭಿಪ್ರಾಯ ಇದೆ. ಕಾಂಗ್ರೆಸ್ ಹೌದು ನೋಡೋಣ. ಯಾಕಂದರೆ ಇದು 10 ವರ್ಷದಲ್ಲಿ ಇದು ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ಜನಗಳಿಗೆ ಗೊತ್ತು. 5 ವರ್ಷ ಇವ್ರಿಗೂ ಒಂದು ಆಡಳಿತ ಕೊಟ್ಟರೆ ಹೆಂಗೆ ನಡೆಸ್ತಾರೆ, ಏನು ಮಾಡ್ತಾರೆ ಅಂತ ಇದು ಮಾಡ್ಬೋದು. ಒಂದು ಚಾನ್ಸ್ ಕೊಟ್ಟು ನೋಡಿದ್ರೆ ಆಡಳಿತ ಮಾಡೋದು ಗೊತ್ತಾಗುತ್ತೆ ಹೆಂಗೆ ಏನಂತ. ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಕ್ಯಾಂಡಿಡೇಟ್ ಬಂದು ಅವ್ರಿಗೂ ಆಪೋಸಿಟ್ ಇರೋರು ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದಾರೆ. ಕಾದು ನೋಡ್ಬೇಕು ಜನಗಳು ಹೆಂಗೆ ಮಾಡ್ತಾರಂತ ಆನೇಕಲ್ಲಲ್ಲಿ. ಓಕೆ ಅಣ್ಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.